ಇದು ನಮ್ಗೆ ಹೆಂಗೆ ಪರೀಕ್ಷೆ ನಾವು ನೋಡಿದೀವಿ ಅಂದ್ರೆ, ದಯವಿಟ್ಟು ಒಂದು ಮಾತು ಹೇಳ್ತೇನೆ, ನನಗೆ ಭಗವಂತ ಆಯಸ್ ಕೊಟ್ಟಿರೋದು ನನ್ನ ಬದುಕಿಗಲ್ಲ. ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ ಕೊಟ್ಟವನು. ನನ್ನ ಮಗ ಹೇಳ್ತಿದ್ದ 3 ಬಾರಿ ಆಪರೇಷನ್ ಅಂತ. ಬರೀ 3 ಬಾರಿ ಆಪರೇಷನ್ ಒಂದು ಲೆಕ್ಕ ಹಾಕಬೇಡಿ, 2 ಬಾರಿ ಸ್ಟ್ರೋಕು ಆಗಿತ್ತು. ಭಗವಂತ ಉಳಿಸಿದ್ದ ನನ್ನ. ಆರೋಗ್ಯವಾಗಿ ಬಹಳ ಗಟ್ಟಿಮುಟ್ಟಾಗಿದ್ದೇನೆ, ಹೆದರಬೇಡಿ. ಪಾಪ ಕಾಂಗ್ರೆಸ್ನವ್ರು ಹೇಳ್ತಾರೆ, ನಮ್ಮ ವಿರೋಧಿಗಳು, ಇನ್ನೇನು ಕುಮಾರಸ್ವಾಮಿ ಆರೋಗ್ಯ ಎಲ್ಲ ಕೆಟ್ಟೋಯ್ತು, ಜನತೆಲ್ಲ ಮುಗಿದೋಗಿದೆ, ಯಾಕೆ ಅಲ್ಲಿರ್ತೀರಿ, ಬನ್ನಿ ನಮ್ಮ ಜೊತೆಗೆ, ಬನ್ನಿ ನಮ್ಮ ಜೊತೆಗೆ ಅಂತ ಕರೀತಾವ್ರೆ. ಗಟ್ಟಿಯಾಗಿ ನಿಮ್ಮ ಜೊತೆಲಿ ಇರ್ತೀನಿ, ಏನೂ ಆಗೋದಿಲ್ಲ. ನಮ್ಮ ತಂದೆ ತಾಯಿ ನನಗೆ ಅವರ ಆಶೀರ್ವಾದ, ಅವ್ರು ಮಾಡಿರೋ ಒಳ್ಳೆ ಕೆಲಸ, ಈ ಯಾವ ಕೆಟ್ಟ ದೃಷ್ಟಿಗಳು ನನ್ನ ಮೇಲೆ ಬೀಳಲ್ಲ. ಈ ಕೆಟ್ಟ ದೃಷ್ಟಿಗಳು ನನಗೆ, ಬಡವರೇನಿದ್ದೀರಿ ಆ ಬಡವರ ಆಶೀರ್ವಾದ ಎಲ್ಲಿವರೆಗಿದೆ, ನಾನು ಬದುಕಿರೋದೇ ಈ ಜನಕ್ಕೋಸ್ಕರ. ಜನ ನನ್ನನ್ನು ಪಂಚರತ್ನ ಹೇಳ್ತಾ ಇದ್ದ ನಿಖಿಲ್ ಕುಮಾರಸ್ವಾಮಿ, 90 ದಿನ ಬಸ್ಸಲ್ಲೇ ಮಲಗಿದೆ, ಬಸ್ನಲ್ಲೇ ಸ್ನಾನ ಮಾಡಿದೆ. ಜನ ಅರ್ಥ ಮಾಡ್ಕೊಳ್ಳಿಲ್ಲ. 5 ವರ್ಷದ ಸರ್ಕಾರ ಕೊಟ್ಟರೆ ನಾನು ಕೇಂದ್ರ ಸರ್ಕಾರದ ಜೊತೆ ಪ್ರತಿದಿನ ಜಗಳ ಆಡಲ್ಲ. 20 ತಿಂಗಳು ಮುಖ್ಯಮಂತ್ರಿ ಆಗಿ ಅವತ್ತು UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ನಾನು ಗಲಾಟೆ ಮಾಡ್ಕೊಂಡು ಕೂತಿದ್ನ ಪ್ರತಿನಿತ್ಯ? ಇಲ್ಲ, ಪ್ರಧಾನಮಂತ್ರಿ ಕಾಂಗ್ರೆಸ್ ಕೊಟ್ಟರಲ್ಲ ಮಹಾನುಭಾವರು 14 ತಿಂಗಳು, ಆಗ ನಂಗೆ ನರೇಂದ್ರ ಮೋದಿ ಅವರು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ದಿನ ಬೈತಾ ಕೂತಿದ್ನ? 25,000 ಕೋಟಿ ರೈತರು ಸಾಲ ಮನ್ನಾ ಮಾಡದ್ನಲ್ಲ, ನರೇಂದ್ರ ಮೋದಿ ಅವ್ರ ಮುಂದೆ ಹೋಗ್ಬಿಟ್ಟು ಅರ್ಜಿ ಹಾಕದ್ನ, 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದೀನಿ, ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿ ಅಂತ ಕೇಳದ್ನ. ಈಗ ಹೋಗೋರು ಮೊನ್ನೆ 16ನೇ ಫೈನಾನ್ಸ್ ಕಮಿಷನ್ ಮುಂದೆ, ಈಗ ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ದುಡ್ಡು ಬೇಕಂತ. ಈಗ ಅವರಿಗೆ ಹಣಕಾಸು ಸಚಿವರನ್ನು ಕೇಳೋವರಿಗೆ ಮೊನ್ನೆ, ಗ್ಯಾರಂಟಿ ಸ್ಕೀಮ್ಗೂ ಸ್ವಲ್ಪ ದುಡ್ಡು ಕೊಡಿ ನಮಗೆ. ಇದು ಸಿಸ್ಟಮ್ಮು ನೇರು ಕಾಲದಲ್ಲಿ ಪ್ರಾರಂಭ ಆಗಿರೋದು, ಈಗ ನಿನ್ನೆ ಮೊನ್ನೆ ನರೇಂದ್ರ ಮೋದಿ ಅವರು ಬಂದು ಮಾಡಿರೋದಲ್ಲ. ಅದರಿಂದ ಇಲ್ಲಿ ನಾನು ಬಹಳ ಹೊತ್ತಿನ ಚರ್ಚೆ ಮಾಡಕ್ ಹೋಗಲ್ಲ. ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮ ಜೊತೆಲಿ ಇನ್ನೂ 15-20 ವರ್ಷ ಇರ್ತೀನಿ. ಈ ಪಕ್ಷ ಯಾವುದೇ ಕಾರಣಕ್ಕೂ ಮುಂದೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಷಯದಲ್ಲಿ ನಿಮ್ಮ ದುಡಿಮೆ ಏನಿದೆ. ಯಾಕೆಂದ್ರೆ ಇವತ್ತು ನನಗೆ ಒಂದು ನಂಬಿಕೆ ಏನಿದೆ ಅಂದ್ರೆ, ಜನತಾದಳ ಕಾರ್ಯಕರ್ತರು ಹೊರಗಡೆ ಬರೋದೇ ಇಲ್ವೇನಪ್ಪ ಅನ್ನೋಂಥ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇವತ್ತಿದೆ ಅಂತಕ್ಕಂಥ ಒಂದು ಅಪ್ರಚಾರಗಳು ಪ್ರಾರಂಭ ಆಗಿತ್ತು. ಇವತ್ತು ಈ ಸಭೆ ನೀವು ಇವತ್ತೇನು ನಡೆಸ್ತಾ ಇದ್ದೀರಲ್ಲ, ನಿಮಗೇನು ನಾವು ವೆಹಿಕಲ್ ಕೊಟ್ಟೇನು ಕರೆಸಿಲ್ಲ, ಇಲ್ಲ ದುಡ್ಡು ಕೊಟ್ಟು ಕರೆಸಿಲ್ಲ, ಪ್ರೀತಿಯಿಂದ ಬಂದಿದ್ದೀರಿ ಇಲ್ಲಿ, ಪ್ರೀತಿಯಿಂದ. ಇನ್ನೂ ಈ ಪಕ್ಷ ಉಳಿದಿದೆ, ಈ ಪಕ್ಷ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ಪಾಪ ಹೇಳ್ತಾರಲ್ಲ ಒಬ್ರು ಪದೇ ಪದೇ, ಬನ್ನಿ ನಮ್ಮ ಜೊತೆಗೆ, ಬನ್ನಿ ನಮ್ಮ ಜೊತೆಗೆ, JDS ಮುಗಿದೋಗಿದೆ ಅಂತ ಹೇಳಿ. ಬಹುಶಃ ಅವ್ರಿಗೆ ಇವತ್ತಿ ನೀವು ಉತ್ತರ ಕೊಟ್ಟಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಧೈರ್ಯವಾಗಿ ಹೊರಡಿ, ನಾಳೆಯಿಂದ ನಾನು ನಿಮ್ಮ ಜೊತೆ ಸೇರ್ತೀನಿ. ಬರೀ ನಿಖಿಲ್ ಕುಮಾರಸ್ವಾಮಿ ಅವರು ಒಬ್ಬರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ. ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ, ಸ್ವಲ್ಪ ಇನ್ನೊಂದು 15 ದಿವಸ, 1 ತಿಂಗಳು, ಸ್ವಲ್ಪ ಇನ್ನೂ ಒಂಚೂರು ತಾಕತ್ ತಗೋಬೇಕು. ನಾನು ತಾಕತ್ ತಗೊಂಡಿಗೆ ನನ್ನ ಭಾಷಣ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ನನ್ನ ವಾಯ್ಸ್ ನೋಡಿ. ಅದರಿಂದ ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳ ಸರ್ಕಾರವೇ, ಈ ಬಾರಿ ಜನತಾದಳ ಸರ್ಕಾರವೇ. JDS ಮತ್ತು ಬಿಜೆಪಿ ಮೈತ್ರಿ. ಒಂದು ಮಾತು ಹೇಳ್ತೀನಿ, ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ. ಕೇಂದ್ರದಲ್ಲಿ ಇವತ್ತು ನಂದೇ ಆದಂತ ಒಂದು ಗೌರವವನ್ನ ನನಗೇನು ಕೊಡ್ತಾ ಇದ್ದಾರೆ,
ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ಸಂತೋಷ್ ಅವರಿರ್ಬೋದು, ಅವ್ರು ನನ್ನ ಜೊತೆ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಲೋಕಲ್ ಅಲ್ಲಿ ಯಾರ 3-4 ಜನ ಮಾತಾಡೋದು ತಲೆಗಚ್ಕೋಬೇಡಿ, ತೀರ್ಮಾನ ಅಲ್ಲಾಗುತ್ತೆ. ನೀವು ನಮ್ದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ, ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸ್ ಅಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನ ಸೀಟ್ ತರೋದು ನನ್ನ ಜವಾಬ್ದಾರಿ. ಆದ್ರೆ ನಾನು ಸೀಟ್ ಯಾವ್ದು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ನೀವು ಕೆಲಸನ ಮಾಡಿದ್ರೆ ನಮಗೆ ಅಲಯನ್ಸ್ ಅಲ್ಲಿ ಸೀಟ್ ಕೊಡಿಸಿ ಅಂದ್ರೆ ಎಲ್ಲ ಒಂದ್ ಕಡೆ ತಪ್ಪಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಇವತ್ತು ಈ ನಾಡಿನ ಜನ ಎಲ್ಲರನ್ನೂ ನೋಡಿದ್ದಾರೆ. ನನಗೆ ಯಾರ ಮೊನ್ನೆ ಒಬ್ರು ಸೀನಿಯರ್ ಜರ್ನಲಿಸ್ಟ್ ಫೋನ್ ಮಾಡಿ ಹೇಳ್ತಿದ್ರು, ಕುಮಾರಸ್ವಾಮಿ ಅವರೇ ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಈ ಬಾರಿ ಕರ್ನಾಟಕ ರಾಜ್ಯ ಜನ ಅವರೇ ಕರ್ಕೊಂಡೋಗಿ ನಿಮ್ಮನ್ನು ಕೂರಿಸ್ತಾರೆ. ಇದು ನಾನು ಹೇಳೋದಲ್ಲ, ಒಬ್ರು ಸೀನಿಯರ್ ಜರ್ನಲಿಸ್ಟ್ ಹೇಳಿದ ಮಾತು. ಇವತ್ತು ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ದೀರಿ. ಏನು ಆಡಳಿತ ಅಂತ ಕರೀತೀರಾ? ಆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇವತ್ತು ನಡ್ಕೋತಾ ಇದ್ದಾರೆ. ಪಾಪ ನಮ್ಮ MLAಗಳ ಪರಿಸ್ಥಿತಿಗಳು ನನಗೆ ಅರ್ಥ ಆಗತ್ತೆ. ಕ್ಷೇತ್ರದಲ್ಲಿ ಕೆಲಸ ಮಾಡದೆ ಜನಗಳ ಮುಂದೆ ಹೋಗಂಗಿಲ್ಲ. ಇವರೇನೋ ದರ್ಜಿ ಹಿಡ್ಕೊಂಡು ಹೋದ್ರೆ, ನೋಡಪ್ಪ ನೀನು 12ನೇವನು, ಈಗಾಗಲೇ 12 ರೆಡಿಯಾಗಿ ಹೋಗಿದೆ, ನೀನು 30 ಕೋಟಿ ಕೊಡ್ತೀವಿ ಕ್ಷೇತ್ರ ಡೆವಲಪ್ಮೆಂಟ್ಗೆ, ನೀನು 13ನೇವನು ಬತ್ತೀಯಾ ಅಂತಾರೆ. ಇದು ಇಲ್ಲಿ ನಡೀತಾ ಇರೋ ಕತೆ. ಬಟ್ ಆದರೆ ನಮ್ಮ ಶಾಸಕರು ಈಗಿರ್ತಕ್ಕಂಥವ್ರು ಬಹಳ ಗಟ್ಟಿಯಾಗಿರೋರು ಎಲ್ಲರನ್ನು. ನೀನು ಅಂದ್ರೆ ನಿಮ್ಮಪ್ಪ ಅಂತಕ್ಕಂಥ ಒಂದು ಮನೋಧೈರ್ಯ ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಏಕೆ ಸಪಣ? ಅದರಿಂದ ಯಾವ ಸಮಸ್ಯೆ ಇಲ್ಲ. ಪಕ್ಷ ತರಣ ಅಧಿಕಾರಕ್ಕೆ ಬಿಜೆಪಿ ಜೊತೆಲೇ ಹೋಗೋಣ ಅಂತ ಅದೇನು ತೊಂದರೆ ಇಲ್ಲ. ನಾವು ತಪ್ಪು ಮಾಡ್ಕೊಳ್ಳೋದು ಬೇಡ, ನಮ್ಮಿಂದ ತಪ್ಪಾಗಬಾರ್ದು.